ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು BN Raw. ಐ ಆಮ್ ಚರಣ್. ಲಾಸ್ಟ್ 5 ಡೇಸಿಂದ ಮಾರ್ಕೆಟ್ ಇಲ್ಲೇ ಇದೆ. ಅದಕ್ಕೆ ನಾವು ಏನು ಟ್ರೇಡ್ ಮಾಡಿದ್ದೀವಿ, ಏನು ಅಪ್ಡೇಟ್ಸ್ ಕೊಟ್ಟಿದ್ದೀವಿ, ಸ್ಟೂಡೆಂಟ್ಸ್ಗೆ ಎಷ್ಟು ಪ್ರಾಫಿಟ್ ಬಂದಿದೆ ನೋಡೋಣ. ಅನಾಲಿಸಿಸ್ ಚೆಕ್ ಮಾಡೋಕ್ಕೆ ಮಾರ್ಕೆಟ್ ಏನು ಮೂಮೆಂಟಮ್ ಇಲ್ಲ, 5 ಡೇಸಿಂದ ಅಲ್ಲೇ ಇದೆ. ಅದಕ್ಕೆ ಲೆವೆಲ್ಸ್ ಕೂಡ ಚೇಂಜ್ ಮಾಡಿಲ್ಲ, ರೈಟ್. ಈಗ ನಮ್ಮ ಸ್ಟೂಡೆಂಟ್ ಒಬ್ಬರಿಗೆ 40,000 ಪ್ಲಸ್ ಆಗಿದೆ. ಅದು ನೋಡೋಣ ಏನಾಗಿದೆ ಅಂತ. ಫಸ್ಟು ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ಸ್ ಕೊಟ್ಟಿದ್ದೀವಿ ನೋಡೋಣ. ಇದು ಇವತ್ತಿನ ಟೆಲಿಗ್ರಾಮ್, ನೀವು ನೋಡ್ಕೋಬೋದು. ಇಲ್ಲಿ ಜುಲೈ 15 ಇವತ್ತು ಮಾರ್ಕೆಟ್ ಅಗೇನ್ ಸಪೋರ್ಟ್ ರೆಸಿಸ್ಟೆನ್ಸ್ ಸೆಂಟ್ರಲ್ ಓಪನ್ ಆಗುತ್ತೆ ಅಂತ ಮೆಸೇಜ್ ಮಾಡಿದ್ದೆ ಟೆಲಿಗ್ರಾಮಲ್ಲಿ. ಅದಾದಮೇಲೆ ಸ್ಟ್ರೈಕ್ ಪ್ರೈಸ್ 9 ಗಂಟೆ 16 ನಿಮಿಷಕ್ಕೇ ಮಾರ್ಕೆಟ್ ಸ್ಟಾರ್ಟ್ ಆಗಿ ಜಸ್ಟ್ 1 ಮಿನಿಟ್ಗೆ ಸಿ ಕಡೆ ಅಪ್ಡೇಟ್ ಕೊಟ್ಟಿದ್ದೆ. ಅದು ಟಾರ್ಗೆಟ್ 1, ಟಾರ್ಗೆಟ್ 2, ಟಾರ್ಗೆಟ್ 3, ಟಾರ್ಗೆಟ್ 4, ಟಾರ್ಗೆಟ್ 5ವರೆಗೂ ಕಂಪ್ಲೀಟ್ ಮೂಮೆಂಟಮ್ ಕ್ಯಾಪ್ಚರ್ ಮಾಡಿದ್ದೀವಿ. ಓಕೆ, 9:16ಕ್ಕೆ ತಗೊಂಡು ಇಷ್ಟು ಮೂಮೆಂಟಮ್ ಕ್ಯಾಪ್ಚರ್ ಆಗಿದೆ. ಅದರಲ್ಲಿ ಬಂದಿರೋ ಪ್ರಾಫಿಟ್ಸ್ ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿದ್ದೀನಿ. ಇನ್ನೂ ಸ್ವಲ್ಪ ಇದ್ದಾವೆ, ನೋಡ್ಕೊಳ್ಳಿ. ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿದ್ದೀನಿ. ಇದು CE ಕಡೆಗೆ ಟ್ರೇಡ್ ಮಾಡಿರೋದು. ಅದಾದಮೇಲೆ ಲೈವಲ್ಲಿ ಸ್ಟೂಡೆಂಟ್ ಒಬ್ಬರು ಲೈವಲ್ಲಿ ಓನ್ ಟ್ರೇಡ್ ಸಾರೆ ಮಾಡಿದ್ದಾರೆ PE ಕಡೆಗೆ. ಅದರಲ್ಲಿ 42,000 ಪ್ರಾಫಿಟ್ ಆಗಿದೆ. 42,476 ರೂಪಾಯಿ ಪ್ರಾಫಿಟ್ ಆಗಿದೆ. ಓಕೆ, ಅದನ್ನು ಇಲ್ಲಿ ಪೋಸ್ಟ್ ಮಾಡಿದ್ದೀನಿ ವಿತ್ ಸ್ಕ್ರೀನ್ಶಾಟ್. ಓಕೆ, ನೋಡ್ಕೋಬೋದು ನೀವು ಇಲ್ಲಿ. ಆಮೇಲೆ ಇನ್ನೊಂದಿದೆ ನೋಡಿ. ಇಲ್ಲಿ ಯಾರೋ ಸಾರ್ ಒಬ್ರು ಮೆಸೇಜ್ ಮಾಡಿದ್ದಾರೆ, ಸ್ಕ್ರೀನ್ಶಾಟ್ ಕಳಿಸಿದ್ದಾರೆ ನನಗೆ. 27,344 27,444 ರೂಪಾಯಿ ಪ್ರಾಫಿಟ್ ಆಗಿದೆ. ವೆರಿ ಗುಡ್ ಸರ್, ಸಂತೋಷ. ಬಟ್ ಇಲ್ಲಿ ಟ್ರೇಡ್ ಮಾಡಬೇಕಾದ್ರೆ ನಿಮ್ಮ ರಿಸ್ಕ್ ರಿವಾರ್ಡ್ ರೇಷನ್ನು ಫಾಲೋ ಮಾಡಿ. ಇನ್ನೂ ಪ್ರಾಫಿಟ್ ಚೆನ್ನಾಗಿ ಬರಲಿ, ರಿಸ್ಕ್ ರಿವಾರ್ಡ್ ರೇಷೋ ಫಾಲೋ ಮಾಡಿ. ನಾನಿಲ್ಲಿ ಹೇಳೋದು ಓನ್ಲಿ ಎಜುಕೇಷನಲ್ ಪರ್ಪಸ್, ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಕೊಡೋಲ್ಲ. ಬಿಕಾಸ್ ಐ ಆಮ್ ನಾಟ್ ಸೆಬಿ ರಿಜಿಸ್ಟರ್ಡ್. ಓಕೆ, ಅದನ್ನು ಫಾಲೋ ಮಾಡಿ. ನಿಮಗೆ ಪ್ರಾಫಿಟ್ ಬಂದರೆ ತುಂಬ ಸಂತೋಷ. ಬಟ್ ನಿಮ್ಮ ರಿಸ್ಕ್ ರಿವಾರ್ಡ್ ರೇಷೋ ಕೂಡ ನೋಡ್ಕೊಳ್ಳಿ. ಥ್ಯಾಂಕ್ ಯು ಸರ್, ನಿಮ್ಮ ಪ್ರಾಫಿಟ್ ಶೇರ್ ಮಾಡಿದ್ದಕ್ಕೆ. ಓಕೆ, ಈಗ ನಾಳೆ ಏನು ಮಾಡಬೇಕು? ಅಗೇನ್ ಸೇಮ್, ಲಾಸ್ಟ್ 5 ಡೇಸಿಂದ ಅಲ್ಲೇ ಇದೆ ಮಾರ್ಕೆಟ್. ಇದರ ಹೈ ಕ್ರಾಸ್ ಆದರೆ ಬೈಯಿಂಗ್ ಪ್ಲ್ಯಾನ್ ಮಾಡಿ. ತೋರಿಸ್ತೀನಿ ನೋಡಿ, ನಾನು ಜೂಮ್ ಮಾಡಿ. ಇದರ ಹೈ ಕ್ರಾಸ್ ಆದರೆ ಬೈ ಪ್ಲ್ಯಾನ್ ಮಾಡಿ, ಆರ್ ಕರೆಕ್ಷನ್ ಬಂದಮೇಲೆ ಸೆಲ್ ಪ್ಲ್ಯಾನ್ ಮಾಡಿ. ಈ ಲೋಗೋ ಒಂದು ಲೈನ್ ಹಾಕ್ಕೊಳ್ಳಿ. ಅಲ್ಲಿ ಹಾಕ್ಬಾರ್ದು ಕೂಡ. ಬಟ್ ಏನಂದ್ರೆ ಮಾರ್ಕೆಟ್ 5 ಡೇಸಿಂದ ಅಲ್ಲೇ ಇದೆ. ನನ್ನ ವ್ಯೂ, ಕರೆಕ್ಷನ್ ಬಂದಮೇಲೆ ಬೈಯಿಂಗ್, ಆರ್ ರೀಟ್ರೇಸ್ ಆದಮೇಲೆ ಸೆಲ್ಲಿಂಗ್. ಫಸ್ಟ್ ಟ್ರೇಡ್ ಹೈ ಕ್ರಾಸ್ ಆದರೆ ಬೈ ಮಾಡಿ, ಸೆಕೆಂಡ್ ಟ್ರೇಡ್ ಸೆಲ್ ಪ್ಲ್ಯಾನ್ ಮಾಡಿ. ಟುಡೇ ಮಾಡಿದ್ವಲ್ಲ, ಫಸ್ಟ್ ಬೈಯಿಂಗ್, ಸೆಕೆಂಡ್ ಸೆಲ್ಲಿಂಗ್, ಆರ್ ಫಸ್ಟ್ ಸೆಲ್ಲಿಂಗ್ ಆದರೆ ಸೆಕೆಂಡ್ ಬೈ ಮಾಡಿ. ಓಕೆ, ಇದು ಲೆವೆಲ್ಸ್. ಇದು ಬ್ಯಾಂಕ್ ನಿಫ್ಟಿ ನೋಡಿ. ನಮ್ಮ ಸಪೋರ್ಟ್ ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ಸಪೋರ್ಟ್ ಆಗುತ್ತೆ. ಎಕ್ಸಾಕ್ಟ್ ಮತ್ತು ಪಿನ್ ಟು ಪಿನ್ ಜೂಮ್ ಮಾಡಿ ಚೆಕ್ ಮಾಡಿ. ಅಲ್ಲಿಗೆ ಬಂದು ಇಷ್ಟು ಶಾರ್ಪ್ ಫಾಲ್ ಆದರೆ ಅಲ್ಲಿಗೆ ಬಂದು ಅಲ್ಲಿಂದನೇ ಮತ್ತೆ ಮೇಲೆ ಹೋಯಿತು. ಅದಾದಮೇಲೆ ನಮ್ಮ ಲೆವೆಲ್ ಬ್ರೇಕ್ ಮಾಡೋಕ್ಕೆ ಸ್ಟ್ರಾಂಗ್ ಕ್ಯಾಂಡಲ್ ಕೆಳಗಡೆಗೆ ಬಂತು. ಇದು ಬ್ಯಾಂಕ್ ನಿಫ್ಟಿ ನಡೀತಾ ಇರೋದು. ಓಕೆ, ಆ್ಯಂಡ್ ನಿನ್ನೆ ಗೋಲ್ಡ್, ಇದು ನೀವು ನೋಡಿರ್ತೀರ, ಟೆಲಿಗ್ರಾಮಲ್ಲಿ ಕೂಡ ಪೋಸ್ಟ್ ಮಾಡಿದ್ದೆ. ಇಲ್ಲಿ ಪೋಸ್ಟ್ ಮಾಡಿದ್ವಿ ಗೋಲ್ಡು. ಇದು ಕಂಪ್ಲೀಟ್ ಮೂಮೆಂಟಮ್ ಕ್ಯಾಪ್ಚರ್ ಮಾಡಿದ್ದೀವಿ. ಓಕೆ, ಈ ಕ್ಯಾಂಡಲ್ ಇದೆಯಲ್ಲ, ಇದು ಫುಲ್ ಕ್ಯಾಂಡಲ್ ಕ್ಯಾಪ್ಚರ್ ಮಾಡಿದ್ದೀವಿ. ಇಲ್ಲಿ ಯಾರು ಇದನ್ನು ಡಬಲ್ ಟಾಪ್ ಅಂತ ಹಾಕ್ಕೊಂಡು ಸೆಲ್ ಮಾಡಿರ್ತೀರ ಕಾಮೆಂಟ್ ಮಾಡಿರಿ. ಇಲ್ಲಿ ಎಲ್ಲರೂ ಸೆಲ್ ಅಂದರು, ನಾನು ಬೈ ಮಾಡಿದ್ದೀನಿ. ಇದು ಮೂಮೆಂಟಮ್. ಇವಾಗ ಹೇಳ್ಬೋದು ನ್ಯೂಸ್ ಇದೆ ಅದರಿಂದ ಹೋಯ್ತು, ಬಂದಮೇಲೆ ಎಲ್ಲರೂ ಏನಾದರೂ ಹೇಳ್ತಾರೆ. ಬರೋಕ್ಕಿಂತ ಮುಂಚೆ ಇಲ್ಲಿ CE ಕಾಲ್ ತಗೊಂಡು ಕ್ಯಾಚ್ ಮಾಡಿದ್ವಲ್ಲ, ಅದು ಅನಾಲಿಸಿಸ್. ಓಕೆ, ಇದು ಗೋಲ್ಡ್, ಇದನ್ನು ಕ್ಯಾಚ್ ಮಾಡಿದ್ವಿ. ನಿಫ್ಟಿ ಇವತ್ತು ಬೆಳಗ್ಗೆ ಕಂಪ್ಲೀಟ್ 9 ಗಂಟೆ 15 ನಿಮಿಷಕ್ಕೆ CE ಕಾಲ್, ಇದರಲ್ಲಿ 100 ಪಾಯಿಂಟ್ಸ್ ಕ್ಯಾಪ್ಚರ್ ಆಯಿತು. ಅದಾದಮೇಲೆ ಇದರಲ್ಲಿ PE, ಇದರಲ್ಲಿ 42,000 ಪ್ರಾಫಿಟ್ ಆಯಿತು. ಓಕೆ, ಎರಡೂ ಕಡೆ ಸ್ಟೂಡೆಂಟ್ಸ್ ಪ್ರಾಫಿಟಲ್ಲಿದ್ದಾರೆ, ನೋಡ್ಕೊಳ್ಳಿ. ಇದು ಲೆವೆಲ್ಸ್. ಆ್ಯಂಡ್ ಈ ಲೆವೆಲ್ಸು ಅನಾಲಿಸಿಸ್ ಏನು ಹೇಳ್ತೀವಿ, ಇದು ಕಂಪ್ಲೀಟ್ ಎಜುಕೇಷನಲ್ ಪರ್ಪಸ್. ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಬಿಕಾಸ್ ಐ ಆಮ್ ನಾಟ್ ಸೆಬಿ ರಿಜಿಸ್ಟರ್ಡ್. ಓಕೆ, ಆರ್ ಎನಿ ಎನ್ಕ್ವೈರೀಸ್, ಇಲ್ಲ ನಂಬರ್ ಬರುತ್ತೆ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಆಫ್ಲೈನ್, ಆನ್ಲೈನ್ ಎಲ್ಲ. ಓಕೆ, ಪ್ಲಸ್ ನಾನು ಪ್ರತಿದಿನ ಇಲ್ಲೊಂದು ಹಾಕ್ತಿರ್ತೀನಿ ಟೆಲಿಗ್ರಾಮಲ್ಲಿ. ಈ ಥರ ಒಂದು ನಿಮ್ಮ ಹೆಸರು ಕಾಮೆಂಟ್ ಮಾಡಿ ಅಂತ. ಯಾರ್ಯಾರ ಹೆಸರು ಕಾಮೆಂಟ್ ಮಾಡ್ತೀರಾ ಪ್ರತಿಯೊಂದು ಹೆಸರು ನೋಟ್ ಮಾಡ್ಕೊಳ್ತೀವಿ. ಅದರಿಂದ ನಿಮಗೆ ಫ್ಯೂಚರಲ್ಲಿ ಪ್ರಯೋಜನ ಆಗ್ಬೋದೇನೋ. ಕಾಮೆಂಟ್ ಮಾಡಿರಿ.
ಓಕೆ, ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ನಾವು ಎಷ್ಟು ಪಾಸಿಬಲ್ ಇದೆಯೋ ಅಷ್ಟು ಸಪೋರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.